ಆತ್ಮೀಯರೇ, ಎಂಪ್ಲಾಯಿಯವರು HRMS ಪೋರ್ಟಲ್ಗೆ ಲಾಗಿನ್ ಆಗಿ PMJJBY ಮತ್ತು PMSBY ಈ ಎರಡು ಇನ್ಶೂರೆನ್ಸ್ಗಳ ಡೀಟೇಲ್ಸ್ಗಳನ್ನು ಇಂದೀಕರಣ ಮಾಡ್ತಕ್ಕಂತಹ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಎಂಪ್ಲಾಯಿಯವರು ತಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ HRMS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೊಂದು ಪಾಪ್ ಪೇಜ್ ಬರ್ತದೆ, ಇಂಟು ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಪೇಜ್ ಇದೆ, KGID ಯೂಸರ್ ID ಅಂತ ಇದೆ. ಇಲ್ಲಿ ನಮ್ಮ ಪ್ರಥಮ KGID ಸಂಖ್ಯೆಯನ್ನು ಕೊಡಬೇಕು. ಪಾಸ್ವರ್ಡ್ನಲ್ಲಿ ನಾವು HRMS ಪೋರ್ಟಲ್ಗೆ ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡ್ ಕೊಟ್ಟಿರುವ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಟ್ಟು ಲಾಗಿನ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಲಾಗಿನ್ ಆಗಬೇಕು. ರಿಜಿಸ್ಟರ್ಡ್ ಆಗಿರದಿದ್ದರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು HRMS ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಬೇಕು. HRMS 1ನಲ್ಲಿ ರಿಜಿಸ್ಟರ್ ಇರತಕ್ಕಂಥ ನಮ್ಮ ಮೊಬೈಲ್ ನಂಬರ್ಗೆ OTP ಒಂದು ಬಂದಿರುತ್ತದೆ. ಬಂದಂಥ OTPಯನ್ನು ಎಂಟರ್ OTP ಬಾಕ್ಸ್ನಲ್ಲಿ ಕೊಟ್ಟು ಕ್ಯಾಪ್ಚಾ ಕೊಟ್ಟು ಲಾಗಿನ್ ಕೊಡಬೇಕು. ಲಾಗಿನ್ ಆಗಿದ್ದೇವೆ. HRMS ಪೋರ್ಟಲ್ನ ಹೋಮ್ ಪೇಜ್ ಇದು. ಎಡಗಡೆ ಮೆನುಗಳಿವೆ. ಇದರಲ್ಲಿ PMJJBY PMSBY ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಎನ್ರೋಲ್ಮೆಂಟ್ ಸ್ಟೇಟಸ್ ಆಫ್ ಎಂಪ್ಲಾಯಿ ಇನ್ PMJJBY ಆ್ಯಂಡ್ PMSBY ಸ್ಕೀಮ್. ನಮ್ಮ ಬ್ಯಾಂಕ್ನಲ್ಲಿ ಈ ಎರಡು ಇನ್ಶೂರೆನ್ಸ್ ಮಾಡಿಸಿದ್ದೇವೆಯೋ ಆ ಬ್ಯಾಂಕ್ ಡೀಟೇಲ್ಸನ್ನು ಈಗ ನಾವು ಫಿಲ್ ಮಾಡಬೇಕಾಗ್ತದೆ. ಇಲ್ಲೊಂದು ಪ್ರಶ್ನೆ ಇದೆ, ಹ್ಯಾವ್ ಯು ಎನ್ರೋಲ್ಡ್, ಪ್ಲೀಸ್ ಟಿಕ್ ಇಫ್ ಎಸ್. ಅಂದರೆ ಈ PMJJBY ಮತ್ತು PMSBY ಈ ಎರಡು ಇನ್ಶೂರೆನ್ಸನ್ನು ನಾವು ಮಾಡಿಸಿದ್ರೆ ಇಲ್ಲಿ ಸ್ಕ್ವೇರ್ ಬಾಕ್ಸ್ ಇದೆ, ಟಚ್ ಮಾಡಿ. ಗ್ರೀನ್ ಕಲರ್ ರೈಟ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಎಂಪ್ಲಾಯ್ ನೇಮ್, KGID ನಂಬರ್, ಡೆಸಿಗ್ನೇಷನ್, ಅಡ್ರೆಸ್ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಇದೆ, ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್, ಬ್ರ್ಯಾಂಚ್, IFSC ಕೋಡ್, SB ಅಕೌಂಟ್ ನಂಬರ್. ಅಂದರೆ ಈ ಎರಡೂ ಇನ್ಶೂರೆನ್ಸ್ಗಳನ್ನು ನಾವು ಯಾವ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಮಾಡಿಸಿದ್ದೇವೆ ಆ ಒಂದು ಬ್ಯಾಂಕ್ ಡೀಟೇಲ್ಸಲ್ಲಿ ಕೊಡಬೇಕಾಗ್ತದೆ. ನೆಕ್ಸ್ಟ್ ಡೇಟ್ ಆಫ್ ಇನಿಷಿಯೇಷನ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಂ ಮತ್ತು ಈ ಎರಡೂ ಇನ್ಶೂರೆನ್ಸ್ಗಳು ಪ್ರಾರಂಭವಾಗ್ತಕ್ಕಂತಹ ದಿನಾಂಕ. PMJJBY ಈ ಒಂದು ಇನ್ಶೂರೆನ್ಸ್ ಯಾವಾಗ ಪ್ರಾರಂಭ ಆಗಿರುತ್ತದೆ. ಬಾಕ್ಸ್ ಡೌನ್ ಇರೋ ಮಾರ್ಕ್ ಕ್ಯಾಲೆಂಡರ್ನಿಂದ ಇನ್ಶೂರೆನ್ಸ್ ಪ್ರೀಮಿಯಂ ಇನಿಷಿಯೇಟ್ ಆದ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅದೇ ರೀತಿ PMSBY ಈ ಇನ್ಶೂರೆನ್ಸ್ ಪ್ರೀಮಿಯಂ ಇನಿಷಿಯೇಟ್ ಆದ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಬಾಕ್ಸ್ನಲ್ಲಿ ಡೌನ್ ಇರೋ ಮಾರ್ಕ್ ಕ್ಯಾಲೆಂಡರ್ನಿಂದ ಈ ಇನ್ಶೂರೆನ್ಸ್ ಇನಿಷಿಯೇಟ್ ಆಗಿರ್ತಕ್ಕಂತಹ ಡೇಟನ್ನು ಸೆಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಇಲ್ಲಿ ಸ್ಕೀಮ್ ಪ್ರೀಮಿಯಂ ಅಂತ ಇದೆ. PMJJBY 436 ರೂಪಾಯಿ 1 ವರ್ಷಕ್ಕೆ, PMSBY 20 ರೂಪಾಯಿ 1 ವರ್ಷಕ್ಕೆ. ನೆಕ್ಸ್ಟ್ ಆ್ಯಕ್ಷನ್ ಅಂತ ಇದೆ, ವೆದರ್ ಮ್ಯಾಂಡೇಟ್ ಫಾರ್ ಆಟೋ ರಿನ್ಯೂವಲ್ ಈಸ್ ಸಬ್ಮಿಟೆಡ್. ಈ ಎರಡೂ ಇನ್ಶೂರೆನ್ಸ್ ಪ್ರೀಮಿಯಂ ಆಟೋ ರಿನ್ಯೂವಲ್ಗೆ ನಾವು ಕೊಟ್ಟಿದ್ದರೆ ಎಸ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಕೆಳಗಡೆ ಎಂಡ್ ಡೇಟ್ ಇನ್ಶೂರೆನ್ಸ್ ಇನ್ ಕೇಸ್ ಆಫ್ PMJJBY ಸ್ಕೀಮ್. ಅಂದರೆ ಇದು 50 ವರ್ಷದ ಒಳಗೆ ಇರಬೇಕು, ಅವ್ರಿಗೆ ಮಾತ್ರ ಈ PMJJBY ಇನ್ಶೂರೆನ್ಸ್ ಸ್ಕೀಮ್ ಮಾಡಲಿಕ್ಕೆ ಬರ್ತದೆ. ಸೊ ನಮಗೆ ಯಾವಾಗ 50 ವರ್ಷ ಆಗ್ತದೆ ಆ ಡೇಟ್ ಇಲ್ಲಿ ಶೋ ಆಗ್ತಿರ್ತದೆ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಇದೆ, ಅದ್ರ ಕೆಳಗಡೆ ಒಂದು ನೋಟನ್ನು ಕೊಟ್ಟಿದ್ದಾರೆ. ಆಫ್ಟರ್ ಸಬ್ಮಿಷನ್ ಕರೆಕ್ಷನ್ಸ್ ಆರ್ ನಾಟ್ ಅಲೌಡ್ ಆ್ಯಂಡ್ ಇಟ್ ಈಸ್ ಎನ್ ಒನ್ ಟೈಮ್ ಎಂಟ್ರಿ ಓನ್ಲಿ. ಸಬ್ಮಿಟ್ ಮಾಡುವುದಕ್ಕೂ ಮೊದಲ ಕರೆಕ್ಷನ್ಸ್ ಎಡಿಟ್ ಇದ್ದರೆ ಮಾಡ್ಕೊಳ್ಳಿ. ಸಬ್ಮಿಟ್ ಕೊಟ್ಟ ಮೇಲೆ ಎಡಿಟ್ ಆಗಲಿ ಕರೆಕ್ಷನ್ಸ್ ಆಗಲಿ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಇದು ಒನ್ ಟೈಮ್ ಸಬ್ಮಿಟ್ ಓನ್ಲಿ ಅಂತ ಕೊಟ್ಟಿರುತ್ತಾರೆ. ಸೊ ಕರೆಕ್ಟಾಗಿ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ.
ಡೇಟಾ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.